ಇಲ್ಲಿ ಮಟನ್ ಊಟ ಫೇಮಸ್ ಅಲ್ವಾ? ಘಮ ಅಂತೂ ಅಷ್ಟು ಸಖತ್ತಾಗಿದೆ. 3-4 ತಿನ್ನೋರು ಹೆವಿ ಹೊಡಿತೀರಾ, ಆ ಲೆವೆಲ್ಗೆ ಟೇಸ್ಟ್ ಇದೆ. 1 ಗಂಟೆಗೆ ಬಂದ್ರೆ ಕಾಲಿಡಕ್ಕೆ ಜಾಗ ಇರಲ್ಲ, ಆ ಲೆವೆಲ್ಗೆ ಕ್ರೌಡ್ ಬರ್ತಾರೆ. ಏನಕ್ಕಪ್ಪ ಅಂತಂದ್ರೆ ಇದರ ಶುರು ಮಾಡಿದ್ರು ಒಬ್ಬ ಟ್ಯಾಕ್ಸಿ ಡ್ರೈವರು ಟ್ಯಾಕ್ಸಿ ಓಡಿಸ್ಕೊಂಡಿದ್ರಂತೆ. ನಾರ್ಮಲ್ ಆಗಿ 1 ತಿನ್ನೋರು 3 ತಿಂತೀರಾ. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಅಂದ್ರೆ ಬೆಂಗಳೂರು ವಸಂತ ನಗರ ಶಿಫಾ ಹಾಸ್ಪಿಟಲ್ ಬ್ಯಾಕ್ ಸೈಡಲ್ಲಿ ಬರುವಂಥ ಮರಾಠ ದರ್ಶನ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು ಶುರುವಾಗಿ ಸುಮಾರು 33 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಗುರು. ಜಸ್ಟ್ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾರೆ. 12 ಗಂಟೆಯಿಂದ 4 ಗಂಟೆವರೆಗೂ ಮಾತ್ರ. 1 ಗಂಟೆಗೆ ಬಂದರೆ ಕಾಲಿಡಕ್ಕೆ ಜಾಗ ಇರಲ್ಲ, ಆ ಲೆವೆಲ್ಗೆ ಕ್ರೌಡ್ ಬರ್ತಾರೆ. ಏನಕ್ಕಪ್ಪ ಅಂತಂದರೆ ಮಟನ್ ಊಟ, ಚಿಕನ್ ಊಟ ಅಂತ ಈ ಮರಾಠಿ ಸ್ಟೈಲ್ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಆ ಒಂದು ಕಣಕ್ಕೆ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್ಸು. ನಾವಿಲ್ಲಿ ಮೇನಾಗಿ ಇವರ ಮಟನ್ ಊಟನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ಫುಡ್ಸ್ನ ಒಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮರಾಠಿ ಸ್ಟೈಲ್ ಫುಡ್ಸ್ನ ಟ್ರೈ ಮಾಡೋಣ. ಎಷ್ಟು ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಇದು ಶುರುವಾಗಿ ಹತ್ತತ್ರ 32 ವರ್ಷ ಆಗಿದೆ. 1993 ಶುರು ಮಾಡಿರುವಂಥ ಒಂದು ಜಾಗ. ಇದರ ಶುರು ಮಾಡಿದ್ರು ಒಬ್ಬ ಟ್ಯಾಕ್ಸಿ ಡ್ರೈವರು ಟ್ಯಾಕ್ಸಿ ಓಡಿಸ್ಕೊಂಡಿದ್ರಂತೆ. ಅದಾದ್ಮೇಲೆ ಈ ಸರೌಂಡಿಂಗಲ್ಲಿ ಎಲ್ಲೂ ನಾನ್ ವೆಜ್ ಹೋಟೆಲ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ವೈಫು ಸಿಕ್ಕಾಪಟ್ಟೆ ಚೆನ್ನಾಗಿ ಮಟನ್ ಐಟಮ್, ಚಿಕನ್ ಐಟಮ್ ಎಲ್ಲ ಮನೇಲಿ ಮಾಡ್ತಾ ಇದ್ರಂತೆ. ಅದೇ ಕಾರಣಕ್ಕೆ ಒಂದು ತಳ್ಳ ಗಾಡಿಯೆಲ್ಲ ಗಂಡ ಹೆಂಡತಿ ಸೇರ್ಕೊಂಡು ಒಂದು ಜಾಗನ ಶುರು ಮಾಡಿದರೆ. ಫಸ್ಟು ಕಾಟಲ್ಲಿ ಶುರು ಮಾಡಿ ಆಮೇಲೆ ಪಬ್ಲಿಕ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡಿದ್ಮೇಲೆ ಈ ಒಂದು ಜಾಗನ ಓಪನ್ ಮಾಡಿ ರನ್ ಮಾಡ್ಕೊಂಡು ಬರ್ತಾರೆ. 33 ವರ್ಷ ಆಗಿದೆ, 32 ವರ್ಷ ಹತ್ತತ್ರ ಆಗಿದೆ. ನಾವೀಗ ಫುಡ್ನ ಆರ್ಡರ್ ಮಾಡಬೇಕು. ಎಲ್ಲ ಕಡೆನೂ ಸ್ಟಾರ್ಟರ್ ಸಪ್ರೇಟಾಗಿ, ಮೇನ್ ಕೋರ್ಸ್ ಸಪ್ರೇಟಾಗಿ ಅಂದರೆ ಫುಡ್ಡು ಈ ರೈಸು ಮತ್ತು ವೈಟ್ ರೈಸ್ ಸಪ್ರೇಟಾಗಿ ಕೊಡ್ತಾರೆ. ಬಟ್ ಇಲ್ಲಿ ಮಟನ್ ಊಟ, ಚಿಕನ್ ಊಟ ಅಂತ ಚಿಕನ್ ಊಟ ಎಕ್ಸ್ಟ್ರಾ ಕೊಡ್ತಾರೆ. ಎಕ್ಸ್ಟ್ರಾ ಐಟಮ್ ಬೇಕಾದ್ರೆ ಎಕ್ಸ್ಟ್ರಾ ತಗೋಬೇಕು. ನಾವೀಗ ಆರ್ಡರ್ ಮಾಡಬೇಕು. ಅಣ್ಣ ಆರ್ಡ್ರ್. ಇಲ್ಲಿ ಮಟನ್ ಊಟ ಫೇಮಸ್ ಅಲ್ವಾ? ಒಂದು ಮಟನ್ ಊಟ, ಅದ್ರ ಜೊತೆಗೆ ಕೈಮಾ ಇದೆ, ಲಿವರ್ ಇದೆ, ಚಿಕನ್ 65 ಇದೆ, ಚಿಕನ್ ಫ್ರೈ ಇದೆ, ಚಿಲ್ಲಿ ಚಿಕನ್ ಇದೆ, ಓಕೆ, ಚಿಕನ್ 65 ಇದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಸುಮಾರು ಇದೆ. ಎಷ್ಟು ಐಟಮ್ ಇದೆ? ತುಂಬ ಐಟಮ್ ಇದೆ. ನಮಗೆ ಕೈಮಾ ಕೊಡಿ. ಕೈಮಾ, ಆಮೇಲೆ ಲಿವರ್, ಮಟನ್ ಲಿವರ್ ತುಂಬ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ. ಓಕೆ, ಅದ್ರ ಜೊತೆಗೆ ಚಿಕನ್ 65 ಹೆಂಗೆ ಕಬಾಬ್ ಟೈಪಲ್ಲಿ ಕೊಡ್ತೀರಲ್ಲ, ಯಾವ ಥರ? ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಗ್ರೇವಿ ಟೈಪಲ್ಲಿ ಇರುತ್ತಾ? ಸೊ ಮುದ್ದೆ ಮಟನ್ ಊಟ ಮತ್ತು ಈ 3 ಐಟಮ್ ತಗೋಬೋದು. ಹಾಂ, ಓಕೆ. ಎಷ್ಟು ಆರ್ಡರ್ ಮಾಡಿದ್ದೀವಿ ಐಟಮು. ಇಲ್ಲಿ ಈ ಕೈಮಾ ಮತ್ತು ಈ ಲಿವರು ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಸಿಕ್ಕಾಪಟ್ಟೆ ರಿವ್ಯೂ ಕೂಡ ಹಾಕಿದ್ರು, ಅದನ್ನ ಬಂದರೆ ಟ್ರೈ ಮಾಡಿ ಅಂತ. ಸೊ ಆ ಒಂದು ಐಟಮ್ ಆರ್ಡರ್ ಮಾಡಿದೆ. ಅದ್ರ ಜೊತೆಗೆ ಮಟನ್ ಊಟ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಊಟ ನಾನು ರೀಸೆಂಟಾಗಿ ಸಂಪಂಗಿ ರಾಮನಗರದಲ್ಲಿ ಆಂಟಿ ಹೋಟ್ಲು, ಆಂಟಿ ಮೆಸ್ ಅಂತ ಇದೆ, ಅಲ್ಲಿ ಟ್ರೈ ಮಾಡಿದ್ದೆ. ಅದಾದಮೇಲೆ ಈ ಜಾಗದಲ್ಲೇ ಆ ಒಂದು ಫೀಲ್ ಸಿಗ್ತಾ ಇರೋದು. ಬಿಕಾಸ್ ಎಂಟ್ರ್ ಆಗ್ತಿದ್ದಂಗೆ ಆ ಒಂದು ಬಿರಿಯಾನಿ, ಆ ಒಂದು ಮಸಾಲ ಸ್ಮೆಲ್ಲು ಆಟೋಮೆಟಿಕ್ ಆಗಿ ನಿಮ್ಮನ್ನು ಊಟ ಮಾಡಬೇಕು ಅಂತ ಎಳೆಯುತ್ತೆ. ಆ ಲೆವೆಲ್ಗೆ ಟೆಂಪ್ಟಿಂಗ್ ಆಗಿರುತ್ತೆ. ಫುಡ್ ಬರಲಿ, ತಗೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಮಟನ್ ಊಟ, ಮಟನ್ ಊಟ, ಚಿಕನ್ 65, ಓಕೆ, ಮಟನ್ ಕೀಮಾ, ಮಟನ್ ಕೀಮಾ, ಮಟನ್ ಲಿವರ್ ಫ್ರೈ. ಮಟನ್ ಊಟ ಎಷ್ಟು? 350, 350. ಕೈಮಾ 260, 260. 4 ಪೀಸ್ ಹಾಫ್ ಗೀಫ್ ಎಲ್ಲ ಕೊಡಲ್ಲ. ಲಿವರು ಮತ್ತು ಚಿಕನ್ 65, ಚಿಕನ್ 65 200, ಲಿವರ್ ಫ್ರೈ 230. ಓಕೆ, ಥ್ಯಾಂಕ್ಸ್ ಸರ್. ಎಸ್, ಮಟನ್ ಊಟ 350 ರೂಪಾಯಿ. ಸೊ ಐಟಮ್ ಎಲ್ಲ ಬಂತು. ಮೊದಲಿಗೆ ನಾನು ಈ ಒಂದು ಪ್ಲೇಟ್ ಇದೇ ಮೇನ್ ಟೆಂಪ್ಟಿಂಗ್ ಆಗಿರೋವಂಥದ್ದು. ಮೊದಲಿಗೆ ನಾನು ಫಸ್ಟು ರೈಸ್ ತೊಗೊಂಡಿದ್ದೀನಿ. ರೈಸ್ ಆದಮೇಲೆ ಮುದ್ದೆ, ಒಂದು ಸಾಫ್ಟ್ ಮುದ್ದೆ, ಅದ್ರ ಜೊತೆಗೆ ಸೇರ್ವಾ ಕೊಡ್ತಾರೆ. ಈ ಕಡೆ ಬಂದರೆ ರಸಮ್ಮು, ಇದು ಕೂಡ ಸಿಕ್ಕಾಬಟ್ಟೆ ಹೋಗುವಂಥದ್ದು. ಮಟನ್ನು ಆ ಒಂದು ತಿಕ್ಕು ಗ್ರೇವಿಯಲ್ಲಿ ಕೊಟ್ಟಿರುವಂಥ ಒಂದು ಐಟಮು. ಅದಾದಮೇಲೆ ಈ ಕಡೆ ಬಂದರೆ ಕೈಮಾ, ಇದು ಹಾಫ್ ಗೀಫೆಲ್ಲ ಸಿಗಲ್ಲ, ಫುಲ್ಲು 260 ರೂಪೀಸ್ ಏನೋ ಹೇಳಿದ್ರು, 4 ಪೀಸ್ ಬರುತ್ತೆ. ಈ ಕಡೆ ಬಂದರೆ ಚಿಕನ್ 65 ಅಂದರೆ ಕಬಾಬ್ ಅಲ್ಲ, ಈ ಕೇರಳ ತಮಿಳ್ನಾಡು ಸ್ಟೈಲಲ್ಲಿ ಕಬಾಬ್ ಕೊಡ್ತಾರೆ. ಬಟ್ ಇವರು ಅದನ್ನ ಕಬಾಬ್ನ ಒಂದು ಗ್ರೇವಿ ಟೈಪಲ್ಲಿ ಟಾಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಲಿವರು, ಮಟನ್ ಲಿವರ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಸ್ಟಾರ್ಟರಿಂದನೇ ಹೋಗ್ಬೋಣ. ಫಸ್ಟು ಲಿವರ್ ತಿನ್ನೋಣ. ಅಷ್ಟು ಟೆಂಪ್ಟಿಂಗ್ ಆಗಿ ಸಿಕ್ಕಾಬಟ್ಟೆ. ಲಿವರ್ ಪೆಪ್ಪರ್ ಡ್ರೈ ಅನ್ಕೊತೀನಿ. ಸಿಕ್ಕಾಬಟ್ಟೆ ಒಂದು ಪೆಪ್ಪರ್ ಎಲ್ಲ ಕಾಣಿಸ್ತಾ ಇದೆ. ಹಂಗೆ ಸ್ವಲ್ಪ ತಗೊಂಡು, ಆಹಾ ತಿಕ್ಕಾಗಿದೆ ಗುರು, ಸಿಕ್ಕಾಬಟ್ಟೆ ಮಸಾಲ. ಒಂದು ಬೈಟ್ ಮಾಡೋಣ. ಮಟನ್ದು ಲೈಟಾಗಿ ಸ್ಟಾಕ್ ಫ್ಲೇವರು, ಪೆಪ್ಪರ್ ಘಾಟು, ಪೆಪ್ಪರ್ ಅಂತೂ ಡಾಮಿನೇಟ್ ಮಾಡುತ್ತೆ. ಒಂದು ಬೆಸ್ಟ್ ಮಸಾಲ. ಆ ತಿಕ್ಕು ಮಸಾಲೆ ಇದೆಯಲ್ಲ, ಫುಲ್ಲು ಕೋಟಿಂಗ್ ಆಗಿರುತ್ತೆ. ಆ ಮಸಾಲೆ ಜೊತೆಗೆ ಇಟ್ಕೊಂಡು ಲಿವರ್ ತಿಂದ್ರಂತೂ ಅಲ್ಟಿಮೇಟು. ಒಂದು ಬೆಂಕಿ ಟೇಸ್ಟು, ಸೂಪರ್ ಆಗಿದೆ ಗುರು. ಸಿಕ್ಕಾಪಟ್ಟೆ ಕರಿಬೇವು ಸೊಪ್ಪು ಅದು ಇದೆಲ್ಲ ಜೋರ ಹಾಕಿರ್ತಾರಲ್ಲ, ಮಿಡಲ್ ಸಿಗುತ್ತೆ.
ಒಳ್ಳೆ ಮಸಾಲೆ ಭರಿತವಾಗಿರುವಂಥ ಲಿವರ್ನ ಟ್ರೈ ಮಾಡಬೇಕು ಅಂತಂದರೆ ಇಲ್ಲಂತೂ ಪಕ್ಕ ಬನ್ನಿ. 230 ರೂಪಾಯಿ ಪಕ್ಕ ಟು ಪಕ್ಕ ಹೊರತು ಒಂದು ಬೆಸ್ಟ್ ಟೇಸ್ಟು. ಈ ಮಸಾಲ ಇದೆಯಲ್ಲ, ಹೇಮಾವತಿ ಅಂತ ಅಮ್ಮ ಇದ್ದಾರೆ ಗೊತ್ತಾ, ಅವರು ಮನೇಲೇ ಮಾಡಿ ಕೊಡುವಂಥದ್ದು. ಆ ಒಂದು ಕಾರಣಕ್ಕೆ ಒಂದು ಟೇಸ್ಟು ಯಾವತ್ತೂ ಚೇಂಜ್ ಆಗಲ್ಲ ಸರ್ ಅಂತ ಹೇಳಿದ್ರು. ಟೇಸ್ಟ್ ಅಂತೂ ಅಷ್ಟು ಅಲ್ಟಿಮೇಟ್ ಆಗಿದೆ. ಒಂದು ಬೆಂಕಿ ಟೇಸ್ಟು, ಬೆಸ್ಟ್ ಟೇಸ್ಟು. ಎಲ್ಲನೂ ಸೈಡ್ಗಿಟ್ಟು ಮಟನ್ ಅಂತೂ ಅಷ್ಟು ಟೆಂಪ್ಟಿಂಗ್ ಆಗಿದೆ ಗುರು. ನೋಡಿ ಮುದ್ದೆ, ಒಂದು ಸಾಫ್ಟ್ ಮುದ್ದೆ, ಬಿಸಿ ಬಿಸಿ ಮುದ್ದೆ. ಫಸ್ಟ್ ನಾವು ಇದನ್ನ ಸೈಡ್ಗಿಟ್ಟು ಮಟನ್ನ ಟ್ರೈ ಮಾಡೋಣ. ತಿಕ್ಕು ಗ್ರೇವಿ, ಆ ಗ್ರೇವಿ ಕೈಯಲ್ಲಿ ಫೀಲ್ ಆಗುತ್ತೆ, ಅಂಟ್ಕೊಂಡ್ಬಿಡುತ್ತೆ ಆ ಲೆವೆಲ್ಗೆ ತಿಕ್ಕು ಗ್ರೇವಿ. ಆಹಾ, ಬಿಸಿ 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 ಆಗಿದೆ ಗುರು. ನಲ್ಲಿ ಮೂಳೆ ಹಂಗೆ ಸ್ವಲ್ಪ ಪೀಸ್ನ ಬ್ರೇಕ್ ಮಾಡಿದ್ರೆ ಓ ಲೈಟಾಗಿ ಆಡಿದೆ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅಂತ ಫೀಲ್ ಆಗ್ತಾ ಇದೆ. ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬಿಸಿ ಬಿಸಿ ಗುರು. ಇವರ ಮಸಾಲೆನ ಹೈಲೈಟು. ಲಿಟ್ರಲ್ ಆಗಿ ಆ ಒಂದು ಮಸಾಲ, ಆ ಒಂದು ಖಾರ ಬೆಸ್ಟ್ ಟೇಸ್ಟ್ ಕೊಡ್ತಾ ಇದೆ. ಪೀಸು ಒಂದು 70% ಬಂದಿದೆ, ಇನ್ನೊಂದು 30% ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಫುಲ್ಲು ಮೀಟು ನೀಟಾಗಿ ಕುಕ್ ಆಗಿತ್ತಂದರೆ ಇನ್ನೂ ಬೆಂಕಿ ಇದ್ದಿರೋದು. ಬಟ್ ಮಸಾಲ ಅಂತೂ ಕ್ರೇಜಿ ಗುರು, ಬೆಸ್ಟ್ ಟೇಸ್ಟು. ಮಸಾಲಾಗಂತಾನೆ ಪದೇ ಪದೇ ಬರ್ಬೋದು. ಇವ್ರು ಸ್ವಲ್ಪ ಮೀಟ್ ನಾನು ಸ್ವಲ್ಪ ಬೇಯಿಸ್ಕೊಟ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಂಗೆ ಗ್ರೇವಿನ ತೊಗೊಂಡು ಡಂಪ್ ಮಾಡ್ಕೊಳ್ಳೋಣ. ಒಂದು ತಿಕ್ಕು ಗ್ರೇವಿ, ಒಂದು ಬೆಸ್ಟ್ ಮಸಾಲ ಗ್ರೇವಿ. ಹಂಗೆ ಸ್ವಲ್ಪ ಮೇಲೆ ಹಾಕ್ಕೊಂಡು ಈ ಕಡೆ ಬಂದು ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆ ಅದನ್ನ ಬ್ರೇಕ್ ಮಾಡೋಣ. ಮುದ್ದೆ ಅಂತೂ ಅಷ್ಟು ಸಾಫ್ಟು ಗುರು, ನೀಟಾಗಿ ಬ್ರೇಕ್ ಮಾಡ್ಕೋಬೋದು, ಸಿಕ್ಕಾಪಟ್ಟೆ ಹಾರ್ಡು ಇಲ್ಲ. ಹಂಗೆ ಸ್ವಲ್ಪ ಗ್ರೇವಿ ಜೊತೆ ಡಿಪ್ ಮಾಡಿದ್ರೆ ಹಬ್ಬ 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 ಒಂದು ತಿಕ್ಕು ಮಸಾಲ ಬಾಂಬ್ ಅಂತಲೇ ಹೇಳ್ಬೋದು. ಓಹೋ ಕ್ರೇಜಿ ಗುರು. ಆ ಮಸಾಲ ಅಂತೂ ಮೀಟ್ ಜೊತೆನೂ ಮರ್ಜಾಗಿರುತ್ತೆ, ಮುದ್ದೆ ಜೊತೆಗಂತೂ ಒಂದು ತಿಕ್ ಲೇಯರ್ ಫಾರ್ಮ್ ಆಗಿರುತ್ತೆ. ಬಾಯಿಗೆ ಇಟ್ಟ ತಕ್ಷಣ ಒಂದು ಖಾರ ಅಂತೂ ಬ್ಲಾಸ್ಟು, ಒಂದು ಬೆಂಕಿ ಟೇಸ್ಟು. ಮುದ್ದೆ ಒಂದಲ್ಲ ಎರಡಲ್ಲ 3 ತಿಂತೀರಾ. ನಾರ್ಮಲಾಗಿ 1 ತಿನ್ನೋರು 3 ತಿಂತೀರಾ, 3-4 ತಿನ್ನೋರು ಹೆವಿ ಹೊಡಿತೀರಾ. ಆ ಲೆವೆಲ್ಗೆ ಟೇಸ್ಟ್ ಇದೆ. ಒಂದು ಬೆಂಕಿ ಗ್ರೇವಿ, ಬೆಂಕಿ ಟೇಸ್ಟಲ್ಲಿರುವಂಥ ಮಟನ್ ಅಂತಲೇ ಹೇಳ್ತೀನಿ. ಬಂದ್ರಂತೂ ಮಟನ್ ಒಂದು ಊಟನ ಮಿಸ್ ಮಾಡೋಕೆ ಹೋಗ್ಬೇಡಿ, ಸೂಪರ್ ಆಗಿದೆ. ಹಂಗೆ ಇನ್ನೊಂದು ಬಾರಿ ಡಿಪ್ ಹೊಡೆದು ಅಲ್ಟಿಮೇಟ್ ಗುರು. ಇದಕ್ಕಂತಾನೆ ಪದೇ ಪದೇ ಬರ್ಬೋದು, ಆ ಥರ ಒಂದು ಟೇಸ್ಟ್ ಇದೆ. ನಾನು ಲಿವರು ಮತ್ತು ಕೈಮಾ ಮಾತ್ರ ಅಂದ್ಕೊಂಡೆ. ಮಟನ್ನು ಕೂಡ ಅಲ್ಟಿಮೇಟು. ಒಂದು ದೊಡ್ಡ ಸೈಜಲ್ಲಿರುವಂಥ ಕೈಮಾ 260 ರೂಪೀಸ್ ಏನೋ ಹೇಳಿದ್ರು. ಹಂಗೆ ತಗೊಂಡು ಬ್ರೇಕ್ ಮಾಡಿದ್ರು. ಆಹಾ ಹಾ, ಸೂಪರಾಗಿ ಬೇಯಿಸ್ಬಿಟ್ಟಿದ್ದಾರೆ ಗುರು. ಮೀಟು ಕೈಗಿಟ್ಟ ತಕ್ಷಣ ಈ ಮಲ್ಲಿಗೆ ಹೂವು ಹರಡುತ್ತಲ್ಲ ಹಂಗೆ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಒಂದು ಬೈಟ್ ಮಾಡೋಣ. ಒಂದು ಮೀಟ್ ಬಾಂಬು. ಆ ಮಸಾಲೆ ನಿಮಗೆ ಲೈಟಾಗಿ ಗೊತ್ತಾಗುತ್ತೆ, ಬಟ್ ಆ ಮೀಟ್ ಅಂತೂ ಪ್ರತಿಯೊಂದು ಬೈಟಲ್ಲೂ ಸಿಗುತ್ತೆ. ನೀಟಾಗಿ ಚಾಪ್ ಮಾಡಿಬಿಟ್ಟಿರ್ತಾರಲ್ಲ, ಆ ಮಸಾಲ ಗ್ರೈನ್ ಜೊತೆಗೆ ಮರ್ಜಾಗಿರುತ್ತೆ. ಒಂದು ಬೆಸ್ಟ್ ಟೇಸ್ಟು. ಇದರಲ್ಲೂ ಕೂಡ ಸ್ಪೈಸಿ ಸ್ವಲ್ಪ ಜಾಸ್ತಿ ಇದೆ ಗುರು. ತಿಂದಾದ್ಮೇಲೆ ಆ ಸ್ಪೈಸಿನೆಸ್ ಗೊತ್ತಾಗುತ್ತೆ. ಇದು ಕೂಡ ಸಖತ್ತಾಗಿದೆ. 260 ರೂಪೀಸ್ಗೆ ಪಕ್ಕ ಟು ಪಕ್ಕ ವರ್ತ್. ಇದಂತೂ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಮ್ಯಾಚ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಹಂಗೆ ತೊಗೊಳ್ತೀನಿ. ಪಕ್ಕ ಟು ಪಕ್ಕ ಬೆಸ್ಟಾಗಿರುತ್ತೆ. ಇದನ್ನ ಸೈಡ್ಗಿಟ್ಟು ನೆಕ್ಸ್ಟು ಚಿಕನ್ 65 ಗುರು. ಮೆಣಸಿನ್ಕಾಯಿ ಎಲ್ಲ ಮೇಲೆ ಜೋರ ಹಾಕ್ಕೊಟ್ಟಿದ್ದಾರೆ. ಇದು ಕೂಡ ಒಂದು ಮೀಟ್ ಬಾಂಬ್ ಅಂತಲೇ ಹೇಳ್ಬೋದು. ಹಂಗೆ ಬ್ರೇಕ್ ಮಾಡಿದ್ರೆ ಮೀಟ್ ಅಂತೂ ಚೆನ್ನಾಗಿ ಪ್ರಾಪರಾಗಿ ಕುಕ್ ಆಗಿದೆ. ಫಸ್ಟು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಈ ಚೈನೀಸ್ ಐಟಮ್ ಥರ ಮಸಾಲದಲ್ಲಿ ಟಾಸ್ ಮಾಡಿಬಿಟ್ಟು ಕೊಡುವಂಥದ್ದು. ಒಂದು ಬೈಟ್ ಮಾಡೋಣ. ಲೈಟಾಗಿ ಈ ಟಾಸ್ ಮಾಡಿರುತ್ತಲ್ಲ ಆ ಟಾಗಿನೆಸ್ ಗೊತ್ತಾಗುತ್ತೆ, ಬಟ್ ಆ ಒಂದು ಮಟನ್ದು ಫ್ಲೇವರ್ ಇದೆ ಗೊತ್ತಾ, ಆ ಒಂದು ಮಸಾಲ ಡಾಮಿನೇಟ್ ಮಾಡುತ್ತೆ. ಒಂದು ಯೂನಿಕ್ ಆಗಿರುವಂಥ ಎಲ್ಲದ ಟೇಸ್ಟ್ಗಿಂತ ಬೇರೆನೇ ಟೇಸ್ಟ್ ಕೊಡ್ತಾ ಇದೆ. ನಿಜ ಚೆನ್ನಾಗಿದೆ. ನಾರ್ಮಲಾಗಿ ಕಬಾಬ್ ಟ್ರೈ ಮಾಡೋರಿಗೆ ಇದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕಬಾಬ್ನ ತಿನ್ನೋದಕ್ಕಿಂತ ಈ ಥರ ಗ್ರೇವಿಶ್ ಆಗಿ ತಿಂದ್ರಂತೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಈ ರೋಟಿ ಗಿಟಿ ಟೈಪಲ್ಲಿ, ಇಲ್ಲಾಂತಂದರೆ ಈ ರುಮಾಲಿ ರೊಟ್ಟಿ ಟೈಪಲ್ಲಿ ಹಾಕೋತಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಲಾಸ್ಟ್ ಐಟಮು ರೈಸು. ಫಸ್ಟು ಮಟನ್ನಲ್ಲಿ ರೈಸ್ನ ಟ್ರೈ ಮಾಡಿ ರಸಮಲ್ಲಿ ಟ್ರೈ ಮಾಡೋಣ. ರೈಸು ಸ್ವಲ್ಪ ಹಾಕೊಳ್ಳೋಣ, ಬಿಕಾಸ್ ರಸಮ್ ಜೊತೆಗೂ ಟ್ರೈ ಮಾಡೋಣ. ತುಂಬ ಜನ ರಸಮ್ ಜೊತೆಗೆ ಟ್ರೈ ಮಾಡಿ ಅಂತ ಹೇಳಿದರು, ಅದಕ್ಕೋಸ್ಕರ ರಸಮಲ್ಲಿ ಟ್ರೈ ಮಾಡೋಣ. ಫಸ್ಟು ಮಟನ್ ಗ್ರೇವಿ, ಒಂದು ತಿಕ್ಕು ಗ್ರೇವಿ
ಎಕ್ಸ್ಟ್ರಾ ಗ್ರೇವಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಕೇಳಿದ್ರೆ ಕೊಡ್ತೀರಾ? ಎಕ್ಸ್ಟ್ರಾ ಗ್ರೇವಿ ಕೊಡ್ತೀರಾ? ಗ್ರೇವಿ ಕೊಡ್ತಾರಂತೆ. ಗ್ರೇವಿ ಜೊತೆಗೆ ಈ ಒಂದು ರೈಸ್ನು ಕೂಡ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲಿಟ್ರಲ್ ಆಗಿ ಆ ಒಂದು ಮಸಾಲೆ ಜೊತೆ ಗ್ರೇವಿ ರೈಸ್ ಇಟ್ಕೊಂಡು ತಿಂದಾಗಂತೂ ಪಕ್ಕ ಟು ಪಕ್ಕ ಎಂಜಾಯ್ ಮಾಡ್ತೀರಾ. ಆ ಒಂದು ಫೀಲ್ ಹಂಗೆ ಇದೆ, ಒಂದು ಬೆಸ್ಟ್ ಟೇಸ್ಟು. ಈ ಥರ ಒಂದು ಊಟ ಬೆಂಗಳೂರು ಸರೌಂಡಿಂಗಲ್ಲಿ ನನ್ನ ಪ್ರಕಾರ ಎರಡೇ ಜಾಗದಲ್ಲಿ ನಾನು ಟ್ರೈ ಮಾಡಿರೋದು. ಬೇರೆ ಈ ಥರ ಅಂದರೆ ಇಷ್ಟು ಟೇಸ್ಟಾಗಿ ಇಷ್ಟು ಚೆನ್ನಾಗಿರೋಂಥ ಊಟ ನಿಮ್ಗೆ ಯಾವ್ದಾದ್ರು ಗೊತ್ತಿರೋ ನನ್ನ ಕಮೆಂಟ್ ತಿಳಿಸಿ. ನಾನು ಟ್ರೈ ಮಾಡಿರೋದು ಸಂಪಂಗಿ ರಾಮನಗರದಲ್ಲಿರುವಂಥ ಆಂಟಿ ಹೋಟ್ಲು, ಬಿಟ್ಟರೆ ಈ ವಸಂತ ನಗರದಲ್ಲಿರುವಂಥ ಈ ಮರಾಠ ದರ್ಶನ ಅಲ್ಟಿಮೇಟ್ ಟೇಸ್ಟು. ಬೆಂಕಿ ಇದೆ. ಚಿಕ್ಕ ಗ್ರೇವಿ ರೈಸ್ ಇಟ್ಕೊಂಡು ತಿಂದರೆ ಒಂದು ಯಾವ ರೀತಿಯ ತೊಕ್ಕು ಬರುತ್ತೆ ಗೊತ್ತಾ, ತೊಕ್ಕು ರೀತಿಯಲ್ಲಿರುವಂಥ ಗ್ರೇವಿ ಇಟ್ಕೊಂಡು ತಿಂದಾಗಂತೂ ಅಲ್ಟಿಮೇಟು ಸೂಪರ್ ಆಗಿದೆ. ತಿಂತಾ ಇದ್ರೆ ತಿಂತಾನೆ ಇರಬೇಕು. ಮುದ್ದೆ ಒಂದೊಂದು ಎರಡು ಮುದ್ದೆ ಒಂದು ಹಾಫ್ ರೈಸ್ ತಿಂದ್ರಂತೂ ಬೆಸ್ಟ್ ಫಿನಿಶ್ ಆಗಿರುತ್ತೆ. ತಿಂದ್ಬಿಟ್ಟು ಮಲ್ಕೊಳ್ಳೋರ್ಗಂತೂ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಆ ಲೆವೆಲ್ ಕ್ರೇಜಿ ಟೇಸ್ಟ್ ಗುರು. ರಸಮ್ಮು ಇದನ್ನು ತುಂಬ ಜನ ನಾನು ಹೇಳ್ದಂಗೆ ಕಸ್ಟಮರೇ ರೆಕಮೆಂಡ್ ಮಾಡಿದ್ರು, ಟ್ರೈ ಮಾಡಿ ಸರ್ ಅಂತ. ಹಂಗೆ ಸ್ವಲ್ಪ ಹಳ್ಳಾಡಿಸ್ಬಿಟ್ಟು ಮೇಲೆ ಹಾಕೊಳ್ಳೋಣ. ಒಂದು ತಿಳಿ ರಸಮ್ಮು ಹಂಗೆ ಮಿಕ್ಸ್ ಹೊಡೆದು, ಆಹಾ ಘಮ ಅಂತೂ ಅಷ್ಟು ಸಖತ್ತಾಗಿದೆ. ಒಂದು ಬೈಟ್. ರಸಮ್ ನೋಡೋಕ್ಕೆ ತಿಳಿಯಾಗಿರುತ್ತೆ, ಬಟ್ ಆ ಫ್ಲೇವರ್ ಅಂತೂ ಜಾಸ್ತಿ ಇರುತ್ತೆ. ರೈಸ್ ಜೊತೆಗೂ ಸೂಪರ್ ಆಗಿದೆ. ಹಂಗೆ ಕುಡಿದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಪೆಪ್ಪರ್ ಗಟ್ಟು ಆನ್ ದ ಪಾಯಿಂಟು, ಆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಒಂದು ಫ್ಲೇವರ್ ಸಿಗ್ತಾ ಇರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಕೂಡ ಒಂದು ಬೆಸ್ಟ್ ಟೇಸ್ಟು. ತಿಳಿಯಾಗಿರೋಂಥ ಒಂದು ರಸಮು ಲಾಸ್ಟಲ್ಲಿ ಒಂದು ಬೆಸ್ಟ್ ಫಿನಿಶ್ ಆಗಿರುತ್ತೆ. ಸೂಪರ್ ಗುರು, ಬೆಂಕಿ ಫಿನಿಶ್. ಅಲ್ಟಿಮೇಟು. ಈ ಜಾಗ ಬಂದು ವಸಂತ ನಗರ ಶಿಫಾ ಹಾಸ್ಪಿಟಲ್ ಬರುತ್ತೆ, ಅದರ ಬ್ಯಾಕ್ ಸೈಡಲ್ಲಿ ಬರುವಂಥ ಒಂದು ಜಾಗ. ಇದು ಮಧ್ಯಾಹ್ನ ಮಾತ್ರ ಇರೋದು, ಬೆಳಿಗ್ಗೆ ಮತ್ತು ಸಂಜೆ ಇರಲ್ಲ. ಮಧ್ಯಾಹ್ನ ಒಂದು 12:30 ಶುರುವಾದರೆ 4 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾರೆ. ಸಂಡೇ ಭಾನುವಾರ ಒಂದಿನ ಮಾತ್ರ ಸ್ಪೆಷಲಾಗಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾರೆ. ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಪೊಲಿಟಿಷಿಯನ್ಸು, ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಬಂದು ಟೇಸ್ಟ್ ಮಾಡುವಂಥ ಒಂದು ಜಾಗ, ಒಂದು ಹಿಡನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಲಿಟ್ರಲ್ ಆಗಿ ಈ ಥರ ಒಂದು ಯುನಿಕ್ ಟೇಸ್ಟು ಒಂದಷ್ಟು ಜಾಗದಲ್ಲಿ ನೋಡೋಕ್ಕೆ ಸಿಗುತ್ತೆ. ಬಟ್ ಈ ಸರೌಂಡಿಂಗಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಈ ಕಡೆ ವಸಂತ ನಗರ ಸರೌಂಡಿಂಗ್ ಬಂದರೆ ಇಲ್ಲಿ ಬಂದು ಪಕ್ಕ ಟು ಪಕ್ಕ ವಿಸಿಟ್ ಮಾಡಿ, ಒಂದು ಬೆಸ್ಟ್ ಜಾಗ. ಲಾಸ್ಟ್ ಒಂದು ಬೈಟ್ ಮಾಡಿ ನಾನು ಕೂಡ ಹೊರಡ್ತೀನಿ. ಬೆಂಕಿ ಗುರು. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಯುನಿಕ್ ಆಗಿರುವಂಥ ಕಂಟೆಂಟು ಹಿಡನ್ ಕಂಟೆಂಟ್ ಗೊತ್ತಿದ್ರೆ ನನ್ನ ಕಮೆಂಟ್ನ ತಿಳಿಸಿ, ಅಲ್ಲೂ ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ನಾನು ಹೊರಡ್ತೀನಿ. ಟೇಕ್ ಕೇರ್, ಬಾಯ್.